ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಿರಿಜಾ ಅಮ್ಮು ಹಾಲ್ನಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಅಮ್ಮು, ಮೀನಾ ಮನೇಲಿ ಇಲ್ಲದೆ ಮನೇನೇ ಒಂಥರ ಬಿಕೋ ಅನ್ಸುತ್ತಲ್ವಾ ಅಂತಾರೆ ಗಿರಿಜಾ. ಹ್ಞೂ ಅತ್ತೆ, ಹೇಗೋ ನನಗೂ ಇವತ್ತು ಕಾಲೇಜ್ ಇರಲಿಲ್ಲ, ಅವರಿದ್ದಿದ್ರೆ ಫುಲ್ ಹರಟೆ ಹೊಡ್ಕೊಂಡು ಇರ್ಬೋದಾಗಿತ್ತು ಅಂತಾಳೆ ಅಮೂಲ್ಯ. ಹೌದು ಕಣೆ, ಅವಳು ಇದ್ದಿದ್ರೆ ಮನೆಯಲ್ಲಿ 10 ಜನ ಇದ್ದಾಗಿರುತ್ತೆ. ವಟವಟ ಅಂತಿರ್ತಾಳೆ. ಅವಳು ಮಾತಾಡೋದು ಕೇಳೋಕ್ಕೆ ಒಂಥರ ಚಂದ ಅಂತಾರೆ ಗಿರಿಜಾ. ಆಗ ಪ್ರಿಯಾ ಬಂದು, ಹ್ಞೂ ಅತ್ತೆ, ಮೀನಾ ಅವ್ರು ಇಲ್ಲ ಅಂತ ನನಗೂ ತುಂಬ ಬೇಜಾರಾಗ್ತಿದೆ. ಅವರಿದ್ದಿದ್ರೆ ಏನಾದರೂ ಒಂದು ಹೇಳ್ತಾನೆ ಇರ್ತಿದ್ರು ಅಂತಾಳೆ ಪ್ರಿಯಾ. ಅಕ್ಕ, ಇದನ್ನು ನೀವು ಹೇಳ್ತಿದ್ದೀರಾ ಅಂತಾಳೆ ಅಮೂಲ್ಯ. ಹ್ಞೂ ಅಮೂಲ್ಯ, ಹೇಳ್ಬಾರ್ದಾ ಅಂತಾಳೆ ಪ್ರಿಯಾ. ಹೇಳಿ ಹೇಳಿ ಕೇಳೋಕೆ ಚೆನ್ನಾಗಿದೆ ಅಂತಾಳೆ ಅಮೂಲ್ಯ. ಹೌದಮ್ಮು, ಮನೇಲಿ ಮಕ್ಕಳಿಗೆಲ್ಲ ಪಾಠ ಮಾಡ್ತೀನಿ ಅಂತಿದ್ಯಲ್ಲ, ಏನಾಯಿತು ಅಂತಾರೆ ಗಿರಿಜಾ. ಅಲ್ಲ ಅಮ್ಮು, ನಾನು ಬಾಯಿ ಮಾತಿಗೆ ನೀನು ಟ್ಯೂಷನ್ ತೊಗೋಬೋದಲ್ವಾ ಅಂತ ಹೇಳಿದೆ. ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಕ್ಕಳನ್ನೆಲ್ಲ ಕರೆಸ್ತಿದ್ಯಾ ಅಂತಾಳೆ ಪ್ರಿಯಾ. ಆಗ ಸುಂದರ ಒಂದಿಷ್ಟು ಮಕ್ಕಳ ಮತ್ತು ಅವರ ಅಮ್ಮಂದ್ರನ್ನು ಕರ್ಕೊಂಡು ಮನೆಗೆ ಬಂದು, ಅಮ್ಮು ನೋಡಲಿ, ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ, ಇಷ್ಟು ಮಕ್ಕಳು ಟ್ಯೂಷನ್ಗೆ ಬಂದಿದ್ದಾರೆ ಅಂತಾನೆ. ಹೌದಾ ಚಿಕ್ಕಪ್ಪ, ಹಾಯ್ ಅಂತಾಳೆ ಮಕ್ಕಳಿಗೆ ಅಮೂಲ್ಯ. ಹೌದು ಗಿರಿಜಕ್ಕ, ನಿಮ್ಮ ಸೊಸೆ ಚೆನ್ನಾಗಿ ಟ್ಯೂಷನ್ ಮಾಡ್ತಾರಂತೆ, ಸುಂದರ ಅವರು ಹೇಳಿದರು, ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಅಂತಾರೆ ಉಷಾ. ಒಳ್ಳೆಯದಾಯಿತು ಉಷಾಕ್ಕ, ನನ್ನ ಸೊಸೆ ತುಂಬ ಜಾಣೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾಳೆ ಅಂತಾರೆ ಗಿರಿಜಾ. ಮಕ್ಕಳ, ನಿಮ್ಮ ಹೆಸರು ಮತ್ತು ನೀವು ಯಾವ್ಯಾವ ಕ್ಲಾಸ್ ಅಂತ ಹೇಳ್ತೀರಾ ಅಂತಾಳೆ ಅಮೂಲ್ಯ. ಇಂಚರ 2nd ಸ್ಟ್ಯಾಂಡರ್ಡ್ ಅಂತಾಳೆ ಒಬ್ಳು, ಭೂಮಿಕಾ 3rd ಸ್ಟ್ಯಾಂಡರ್ಡ್, ಕೌಶಲ್ಯ 4th ಸ್ಟ್ಯಾಂಡರ್ಡ್, ಮಾಧವ 7th ಸ್ಟ್ಯಾಂಡರ್ಡ್ ಅಂತಾರೆ ಮಕ್ಕಳು. ವೆರಿ ಗುಡ್ ಅಂತಾಳೆ ಅಮೂಲ್ಯ. ನೋಡಮ್ಮ, ನನ್ನ ಮಗ ತುಂಬ ಜಾಣನೆ, ಆದರೆ ಮನೆಗೆ ಬಂದರೆ ಹೋಮ್ವರ್ಕ್ ಮಾಡೋದಿಲ್ಲ ಅಂತಾರೆ ಒಬ್ಬರು. ನಮ್ಮ ಮಕ್ಕಳು ಚೆನ್ನಾಗಿ ಓದೋ ಹಾಗೆ ನೀನೇ ಏನಾದರೂ ಮಾಡಬೇಕಮ್ಮ ಅಂತಾರೆ. ನೀವು ಯೋಚನೆ ಮಾಡಬೇಡಿ, ನಿಮ್ಮ ಮಕ್ಕಳು ಇನ್ಮೇಲೆ ಚೆನ್ನಾಗೇ ಮಾರ್ಕ್ ತೆಗಿತಾರೆ, ನನ್ನ ಮಾತನ್ನು ಕೇಳ್ತೀರಲ್ವಾ ಮಕ್ಕಳೇ ಅಂತಾಳೆ ಅಮೂಲ್ಯ. ಎಲ್ಲರೂ ಒಟ್ಟಿಗೆ ಕೇಳ್ತೀವಿ ಅಂತಾರೆ. ಯಪ್ಪ, ಈ ಮನೇಲಿ ಇನ್ನೇನೇನು ನೋಡಬೇಕು ಅಂತ ಪ್ರಿಯಾ ಅಲ್ಲಿಂದ ಹೋಗ್ತಾಳೆ. ಈಚೆ ಸಿದ್ದು ಇಂದಿರಾ ಹತ್ರ, ಮೇಡಮ್ ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ, ನಂದು ಅಮೂಲ್ಯಂದು ಮುಗ್ದೋಗಿರೋ ಲವ್ ಸ್ಟೋರಿ, ಈಗ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ದಯವಿಟ್ಟು ಇನ್ಮೇಲೆ ನನಗೆ ಕಾಲ್ ಮಾಡಿಬಿಡಿ ಪ್ಲೀಸ್ ಅಂತಾನೆ. ಆಯಿತು, ನಾನಿನ್ನ ತಂಟೆಗೆ ಬರಲ್ಲ, ಆದರೆ ನೀ ನನಗೆ ಒಂದು ಕೆಲಸ ಮಾಡಿಕೊಡ್ಬೇಕು ಅಂತಾಳೆ ಇಂದಿರಾ. ಏನು ಅಂತಾನೆ ಸಿದ್ದು. ನೀನು ನಮ್ಮ ಮನೆಗೆ ಬಂದು ನೀನು ಅಮ್ಮನ ಲವ್ ಮಾಡಿದ ವಿಷಯ, ಅಮ್ಮು ಜೊತೆ ಓಡೋಗಿದ್ದ ವಿಷಯ, ಆಮೇಲೆ ಮದುವೆ ಆಗದೆ ಬಿಟ್ಟೋಗಿದ್ದ ವಿಷಯ, ಇದನ್ನೆಲ್ಲ ಹೇಳಬೇಕು ಅಂತಾರೆ ಇಂದಿರಾ. ಮೇಡಮ್, ಏನು ಹೇಳ್ತಿದ್ದೀರಾ ನೀವು, ಹಾಗೆ ಮಾಡಿದರೆ ನಿಮ್ಮ ಮನೆಯವರು ನನ್ನ ಸುಮ್ಮನೆ ಬಿಡ್ತಾರಾ? ಅಮೂಲ್ಯ ಯಾವಾಗಲೂ ಹೇಳ್ತಿದ್ಲು, ನನ್ನ ಅಪ್ಪ ಮತ್ತು ಚಿಕ್ಕಪ್ಪ ತುಂಬ ಸ್ಟ್ರಿಕ್ಟು, ಅವರಿಗೆ ಲವ್ ಅಂದರೆ ಆಗಲ್ಲ ಅಂತ, ಲವ್ ಮಾಡೋರನ್ನು ಕಂಡ್ರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ರು ಅಂತಿದ್ಲು. ಈಗ ನಾನು ಬಂದು ಯಾವ ಧೈರ್ಯದ ಮೇಲೆ ಅಮೂಲ್ಯನ ಲವ್ ಮಾಡ್ತಿದ್ದೆ ಅಂತ ಹೇಳಲಿ ಅಂತಾನೆ ಸಿದ್ದು. ನಿನಗೆ ನಾನೇ ಧೈರ್ಯ ಕಣೋ, ನೀನು ಬಂದು ನಿಜ ಹೇಳು ಸಾಕು, ನಮ್ಮ ಮನೆ ಗಂಡಸರು ಏನು ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾರೆ ಇಂದಿರಾ. ಅವೆಲ್ಲ ಆಗಲ್ಲ ಅಂತಾನೆ ಸಿದ್ದು. ಅವೆಲ್ಲ ಆಗಲ್ಲ ಅಂದರೆ ನಿನ್ನನ್ನು ಪೊಲೀಸ್ನವರಿಗೆ ಹಿಡ್ಕೊಡ್ತೀನಿ, ಸುಮ್ಮನೆ ಹೆದರಿಸ್ತಿದ್ದೀನಿ ಅಂತ ಅನ್ಕೋಬೇಡ. ನನಗೆ ಇನ್ಸ್ಪೆಕ್ಟರ್ ಗಂಗಾಧರಯ್ಯ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ, ಒಂದೇ ಒಂದು ಕಾಲ್ ಮಾಡಿದರೆ ಸಾಕು, ಅವರಾಗೆ ಬಂದು ನಿನ್ನ ಎತ್ತಕೊಂಡು ಹೋಗ್ತಾರೆ. ಹಾಗೆಲ್ಲ ಆಗಬೇಕಾ? ಇಲ್ಲ ತಾನೇ, ಸುಮ್ಮನೆ ಬಂದು ಸತ್ಯ ಹೇಳು, ಆಮೇಲೆ ಯಾವುದೇ ತಲೆನೋವು ಇಲ್ಲದೆ ಬಿಂದಾಸ್ ಆಗಿ ಇರ್ಬೋದು. ಯೋಚನೆ ಮಾಡು ಸಿದ್ದು. ನೋಡು ಸಿದ್ದು, ಅಮೂಲ್ಯ ಅವರ ಅಪ್ಪ ಚಿಕ್ಕಪ್ಪ ಏನು ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ, ಏನು ನಿರ್ಧಾರ ಮಾಡಿದೆ ಅಂತಾಳೆ ಇಂದಿರಾ. ಸರಿ ಮೇಡಮ್, ನಾನು ಇವಾಗ ಏನು ಮಾಡಬೇಕು ಅಂತಾನೆ ಸಿದ್ದು. ನೀನು ಇವತ್ತೇ ನಮ್ಮ ಮನೆಗೆ ಬಂದು ಎಲ್ಲ ಸತ್ಯನೂ ಹೇಳಬೇಕು ಅಂತಾಳೆ ಇಂದಿರಾ. ಓಕೆ ಮೇಡಮ್ ಅಂತಾನೆ ಸಿದ್ದು. ಆಗ ಇಂದಿರಾ, ಅಮೂಲ್ಯ, ನಿನ್ನ ಜೀವನಕ್ಕೆ ಸಿದ್ದು ಅನ್ನೋ ಸಿಡಿಲು ಬಡಿಯೋದಕ್ಕೆ ಇನ್ನೂ ಕೆಲವೇ ಕ್ಷಣ ಅಂತ ಮಾತ್ರ ಇದೆ, ರೆಡಿಯಾಗಿರು ಅಂತ ಇಂದಿರಾ ಯೋಚನೆ ಮಾಡ್ತಾರೆ. ಈಚೆ ಮಾಧವ ರೂಮಲ್ಲಿ ಪುಸ್ತಕ ಓದ್ತಾ ಇರ್ತಾನೆ. ಪ್ರಿಯ ಬಂದು, ರೀ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತಾಳೆ. ಹೇಳು ಅಂತಾನೆ ಮಾಧವ. ರೀ, ನಾನೇನು ಹೇಳ್ತಿದ್ದೀನಿ ಅಲ್ವಾ, ನನ್ನ ನೋಡ್ಕೊಂಡು ಮಾತಾಡಿ ಅಂತಾಳೆ ಪ್ರಿಯಾ. ಸಾರಿ, ಏನು ಅಂತಾನೆ ಮಾಧವ. ರೀ, ಏನು ಗೊತ್ತಾ, ಅಮೂಲ್ಯ ಇನ್ಮೇಲೆ ಮನೇಲಿ ಮಕ್ಕಳಿಗೆಲ್ಲ ಟ್ಯೂಷನ್ ಹೇಳ್ಕೊಡ್ತಾರಂತೆ, ಇದೆಲ್ಲ ಬೇಕಿತ್ತ ರೀ, ನನಗೇಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲಪ್ಪ ಅಂತಾಳೆ ಪ್ರಿಯಾ. ಇದರಲ್ಲಿ ತಪ್ಪೇನಿದೆ ಪ್ರಿಯಾ, ಅವಳು ಕಲ್ತಿರೋ ವಿದ್ಯೆನ ಇನ್ನೂ 4 ಜನಕ್ಕೆ ಹೇಳ್ಕೊಡ್ತಿದ್ದಾಳೆ, ಅದು ಒಳ್ಳೆಯದೇ ಅಲ್ವಾ? ವಲ್ಲಭ ಅಪ್ಪಂಗೆ ಪ್ರತಿ ತಿಂಗಳು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಲ್ವಾ, ಅದಕ್ಕೆ ಅವನಿಗೆ ಸಹಾಯ ಆಗಲಿ ಅಂತ ಅಮೂಲ್ಯ ಮನೆಯಲ್ಲಿ ಪಾಠ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಎಷ್ಟು ಕ್ಯೂಟ್ ಅಲ್ವಾ ಈ ವಲ್ಲಭ ಅಮೂಲ್ಯನ ಜೋಡಿ ಅಂತಾನೆ ಮಾಧವ. ರೀ, ಅಮೂಲ್ಯ ಈ ವಿಷಯನ ಮಾವಂಗೆ ಹೇಳೇ ಇಲ್ಲ, ಮಾವಂಗೆ ಹೇಳ್ದೇ ಶುರು ಮಾಡ್ತಿದ್ದಾಳೆ ಅಂತಾಳೆ ಪ್ರಿಯಾ. ಹೋಗಲಿ ಬಿಡು, ಆಮೇಲೆ ಹೇಳ್ತಾಳೆ ಅನ್ಸುತ್ತೆ, ಅಷ್ಟಕ್ಕೂ ಅಪ್ಪ ಇದನ್ನು ಕೇಳಿ ಖುಷಿ ಪಡ್ತಾರೆ, ಅವ್ರು ಒಳ್ಳೆ ಕೆಲಸಕ್ಕೆ ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ ಅಂತ ಮಾಧವ ಬ್ಯಾಗಲ್ಲಿರೋ ದುಡ್ಡನ್ನು ತೆಗೆದು, ತಗೋ, ಇದರಲ್ಲಿ 1,20,000 ಇದೆ, ಇದು ಮಾವಂಗೆ ಕೊಟ್ಬಿಡು ಅಂತಾನೆ.
ರೀ ತುಂಬ ಥ್ಯಾಂಕ್ಸ್ ರೀ ಅಂತ ಅಳ್ತಾಳೆ ಪ್ರಿಯಾ. ಪ್ರಿಯಾ ಯಾಕೆ ಅಳ್ತಿದ್ಯಾ? ಅಳಬೇಡ ಅಂತ ಕಣ್ಣೀರನ್ನು ಒರೆಸಿ. ಅಷ್ಟಕ್ಕೂ ನಾನು ಯಾವ ಸಹಾಯವೂ ಮಾಡಿಲ್ಲ. ಅದು ಅಲ್ಲದೆ ನೀನು ಹೀಗೆ ಅಳ್ತಿದ್ರೆ ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ನಗ್ನಗ್ತಾ ಇದ್ದಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀಯ ಗೊತ್ತಾ? ಎಲ್ಲಿ ನಗು, ಸ್ಮೈಲ್ ಸ್ಮೈಲ್ ಅಂತ ದೃಷ್ಟಿ ತೆಗಿತಾನೆ ಮಾಧವ. ಈಚೆ ಅಮೂಲ್ಯ, ನೀವೆಲ್ಲ ಚೆನ್ನಾಗಿ ಓದಿದ್ರೆ ನೀವೇನು ಕೇಳ್ತೀರೋ ಅದನ್ನು ನಾನು ಕೊಡ್ತೀನಿ. ಚೆನ್ನಾಗಿ ಓದ್ತೀರಲ್ವಾ ಮಕ್ಕಳೇ ಅಂತಾಳೆ. ನಮ್ಮ ಅಮ್ಮು ರ್ಯಾಂಕ್ ಸ್ಟೂಡೆಂಟು, ಮೊನ್ನೆ ಸೆಮಿನಾರ್ ಮಾಡಿ ಟಾಪಲ್ಲಿ ಬಂದಿದ್ದಾಳೆ. ನಿಮ್ಮ ಹುಡುಗರು ನಮ್ಮ ಅಮ್ಮು ಹತ್ರ ಟ್ಯೂಷನ್ ತೊಗೊಂಡ್ಬಿಟ್ರೆ ನಿಮ್ಮ ಮಕ್ಕಳು ಟಾಪಲ್ಲಿ ಟೆರೆಸ್ ಮೇಲೆ ಬರ್ತಾರೆ ಅಲ್ವಾ ಅಕ್ಕ ಅಂತಾನೆ ಸುಂದರ. ಆಂಟಿ, ನಿಮಗೆ ಗೊತ್ತಿರೋ ಬೇರೆ ಮಕ್ಕಳನ್ನೆಲ್ಲ ಟ್ಯೂಷನ್ಗೆ ಕಳಿಸ್ಕೊಡ್ತೀರಾ ಅಂತಾಳೆ ಅಮೂಲ್ಯ. ಆಯ್ತಮ್ಮ ಹೇಳ್ತೀನಿ ಅಂತಾರೆ ಅವರು. ಹೌದು, ಫೀಸೆಲ್ಲ ಹೇಗೆ ಅಂತ ಕೇಳ್ತಾರೆ. ಅದೆಲ್ಲ ನಾನು ಹೇಳ್ತೀನಿ ಬಿಡಿ ಅಂತಾನೆ ಸುಂದರ. ಸಂಜೆ ನೀವು ಮಕ್ಕಳನ್ನ ಕಳಿಸಿ, ಸಂಜೆಯಿಂದಲೇ ಟ್ಯೂಷನ್ ಮಾಡ್ತೀನಿ ಅಂತ ಸರಿನಾ? ಬಾಯ್ ಅಂತಾಳೆ ಅಮೂಲ್ಯ. ಅಮ್ಮು, ನೀನು ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಕ್ಕಳೆಲ್ಲ ಬಂದೇ ಬಿಟ್ರಲ್ಲೇ ಅಂತಾರೆ ಗಿರಿಜಾ. ಅಮ್ಮು ಟ್ಯೂಷನ್ ಚೆನ್ನಾಗಿ ಮಾಡ್ತಾಳೆ ಅಂತ ಊರು ತುಂಬ ಬಿಲ್ಡಪ್ ಕೊಟ್ಟಿರೋದು ಯಾರು ಹೇಳಿ? ನಾನು. ಅದಕ್ಕೆ ಮಕ್ಕಳೆಲ್ಲ ಬಂದಿರೋದು ಅಂತಾನೆ ಸುಂದರ. ಹೌದು ಸುಂದರ, ಖಂಡಿತ ನಮ್ಮಮ್ಮ ತುಂಬ ಚೆನ್ನಾಗಿ ಟ್ಯೂಷನ್ ಮಾಡ್ತಾಳೆ, ಆ ನಂಬಿಕೆ ನನಗಿದೆ. ಒಳ್ಳೆ ಕೆಲಸ ಮಾಡಿದೆ ನೀನು ಅಂತಾರೆ ಗಿರಿಜಾ. ಅಮ್ಮು, ನನ್ನ ಮಾನ ಮರ್ಯಾದೆ ಉಳಿಸ್ಬೇಕಮ್ಮ ನೀನು. ನನ್ನ ಮೇಲಿರೋ ನಂಬಿಕೆಯಿಂದ ಅವ್ರ ಮಕ್ಕಳನ್ನ ನಿನ್ನ ಹತ್ರ ಕಳಿಸ್ತಿದ್ದಾರೆ ಅಂತಾನೆ ಸುಂದರ. ಚಿಕ್ಕಪ್ಪ ಡೋಂಟ್ ವರಿ, ಮಕ್ಕಳ ಪೇರೆಂಟ್ಸ್ ಬಂದು ನಿಮ್ಮನ್ನು ಹೊಗಳೋ ಹೋಗ್ತಾರೆ, ಹಾಗೆ ಮಾಡ್ತೀನಿ ನೋಡ್ತೀರಿ ಅಂತಾಳೆ ಅಮೂಲ್ಯ. ಈಚೆ ಪ್ರಿಯಾ ವೀಣಾಗೆ ಕಾಲ್ ಮಾಡಿ, ಅಮ್ಮ ನಾನು ನಿನಗೆ ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂತಾಳೆ. ಏನೇ ಅಂತ ಸಂತೋಷ ಸುದ್ದಿ ಅಂತಾರೆ ವೀಣಾ. ಅದು ಫೋನಲ್ಲಿ ಹೇಳಿದರೆ ಚೆನ್ನಾಗಿರಲ್ಲ ಅಂತಾಳೆ ಪ್ರಿಯಾ. ಹಾಗಿದ್ರೆ ನಾನು ನಿಮ್ಮಪ್ಪ ಅಲ್ಲಿಗೆ ಈಗಲೇ ಬಂದುಬಿಡೋದಾ ಅಂತಾರೆ ವೀಣಾ. ನೀವು ಅಷ್ಟೆಲ್ಲ ತಂದ್ರು ತಗೋಬೇಡಿ ಅಮ್ಮ, ನಾನೇ ನಾಳೆ ಅಲ್ಲಿಗೆ ಬರ್ತೀನಿ, ಬಂದು ಎಲ್ಲ ಹೇಳ್ತೀನಿ ಅಂತಾಳೆ ಪ್ರಿಯಾ. ನಾಳೆವರೆಗೂ ಕಾಯಬೇಕಾ? ಇವತ್ತು ಬಂದು ಹೇಳಿಬಿಡೆ ಮಗಳೇ ಅಂತಾರೆ ವೀಣಾ. ಇವತ್ತು ಬರೋಕ್ಕಾಗಲ್ಲ ಅಮ್ಮ, ಮನೇಲಿ ತುಂಬ ಕೆಲಸ ಇದೆ, ನಮ್ಮ ಯಜಮಾನ್ರಿಗೆ ಬೇರೆ ನಾನೇ ಊಟ ತಗೊಂಡೋಗ್ಬೇಕು ಅಂತಾಳೆ ಪ್ರಿಯಾ. ಸರಿ ಹಾಗಿದ್ರೆ ನಾಳೆನೇ ಬಾ. ಏನೇ ಆಗಲಿ ನೀನು ಸಂತೋಷ ಸುದ್ದಿ ಅಂತ ಕೇಳಿ ಮನಸ್ಸಿಗೆ ಒಂಥರ ತೃಪ್ತಿ ಆಯಿತು ಕಣೆ. ಸರಿ ಮಗಳೇ, ನಾಳೆ ಬೇಗ ಬಾ, ಕಾಯ್ತಿರ್ತೀನಿ ಅಂತ ವೀಣಾ ಹೇಳ್ತಾರೆ. ಈಚೆ ಸುಂದರ ಭೂಮಿಕಾ, ಮಹಾದೇವ, ಕೌಶಲ್ಯ ಅಂತ ಮಕ್ಕಳ ಹೆಸರನ್ನು ಹೇಳ್ತಾನೆ. ಚಿಕ್ಕಪ್ಪ, ಇನ್ನೊಂದು 4 ಜನ ಮಕ್ಕಳು ಬಂದಿದ್ದರೆ ಚೆನ್ನಾಗಿರ್ತಿತ್ತು, ಕರ್ಕೊಂಡು ಬರ್ತೀರಾ ಅಂತಾಳೆ ಅಮೂಲ್ಯ. ಇನ್ನೊಂದು 4 ಜನನ ಕರ್ಕೊಂಡು ಬಾ ಅಂತಂದರೆ ಅದೇನು? ಗಿರಿಜಾ ಸ್ಟೋರಲ್ಲಿ ಸಿಗೋ ದಿನಸಿಗಳ ಸಮಾಧಾನವಾಗಿರು, ನಿಧಾನವಾಗಿ ಕರ್ಕೊಂಡು ಬರ್ತೀನಿ ಅಂತಾನೆ ಸುಂದರ. ಸರಿ ಚಿಕ್ಕಪ್ಪ, ಫೀಸ್ ಬಗ್ಗೆ ಏನು ಮಾಡೋಣ ಅಂತಾಳೆ ಅಮೂಲ್ಯ. 3ನೇ ಕ್ಲಾಸ್ ಅವರಿಗೆ 300 ರೂಪಾಯಿ, 4ನೇ ಕ್ಲಾಸ್ ಅವರಿಗೆ 400, 5ನೇ ಕ್ಲಾಸ್ ಅವರಿಗೆ 500, 6ನೇ ಕ್ಲಾಸ್ ಅವರಿಗೆ 600. ಹೇಗೆ? ಈಗ ಇರೋ ಒಟ್ಟಾರೆ ಮಕ್ಕಳಲ್ಲಿ 2000 ಬರುತ್ತೆ, ಅದರಲ್ಲಿ ನನ್ನ ಕಮಿಷನ್ 200 ರೂಪಾಯಿ, ಉಳಿದಿದ್ದು ನಿನಗೆ ಅಂತಾನೆ ಸುಂದರ. ಓಕೆ ಚಿಕ್ಕಪ್ಪ, ಡನ್ ಅಂತಾಳೆ ಅಮೂಲ್ಯ. ಅಮ್ಮು, ಎಲ್ಲ ಸೇರಿ ಈ ವಿಷಯನ ನಿಮ್ಮ ಮಾವಂಗೆ ಹೇಳಿಬಿಡ್ಬೇಕಾಗಿತ್ತು, ಯಾವಾಗ ಹೇಳ್ತೀಯಾ ಅಂತಾರೆ ಗಿರಿಜಾ. ಆದರೆ ಈಗ ಮಾವ ಮನೇಲಿ ಇಲ್ವಲ್ಲ, ಅಂಗಡಿಗೆ ಹೋಗಿದ್ದಾರೆ. ಈ ವಿಷಯನ ಫೋನ್ ಮಾಡಿ ಹೇಳಿದರೆ ಚೆನ್ನಾಗಿರಲ್ಲ, ಅವ್ರು ಸಂಜೆ ಮನೆಗೆ ಬರ್ತಾರಲ್ಲ ಆವಾಗಲೇ ಹೇಳ್ತೀನಿ ಅಂತಾಳೆ ಅಮೂಲ್ಯ. ಆಗ ಒಟ್ಟಿನಲ್ಲಿ ಇವತ್ತೇ ಹೇಳಿಬಿಡು, ಮಾವನವರಿಗೆ ಗೊತ್ತಿಲ್ಲದೆ ನೀನು ಮನೆಯಲ್ಲಿ ಟ್ಯೂಷನ್ ಮಾಡ್ತೀಯ ಅಂತ ಅವರಿಗೆ ತಿಳಿಯಿತು ಅಂದರೆ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ ಅಂತಾರೆ ಗಿರಿಜಾ. ಹ್ಞೂ ಮತ್ತೆ ಹೇಳ್ತೀನಿ ಅಂತಾಳೆ ಅಮೂಲ್ಯ. ಅಮ್ಮು, ನೀನು ಟ್ಯೂಷನ್ ಮಾಡ್ತಿರೋ ವಿಷಯ ಇನ್ನೂ ಮಾವಂಗೆ ಹೇಳಿಲ್ವಾ ಅಂತ ಪ್ರಿಯ ಬರ್ತಾಳೆ. ಇಲ್ಲ ಅಕ್ಕ, ಇವತ್ತು ಸಂಜೆ ಹೇಳ್ತೀನಿ ಅಂತಾಳೆ ಅಮೂಲ್ಯ. ಆದರೂ ಅಮ್ಮು, ಮಾವಂಗೆ ಹೇಳ್ದೆ ಮಕ್ಕಳನ್ನೆಲ್ಲ ಕರೆಸಿರೋದು ನನಗೇನೋ ಅಷ್ಟು ಸರಿ ಅನಿಸ್ಲಿಲ್ಲ ಅಂತಾಳೆ ಪ್ರಿಯಾ. ಅಯ್ಯೋ ಅಕ್ಕ, ಟ್ಯೂಷನ್ಗೆ ಮಕ್ಕಳು ಬರ್ತಾರೆ ಇಲ್ವೋ ಅಂತಲೇ ಗೊತ್ತಿಲ್ಲದೆ ಟ್ಯೂಷನ್ ವಿಚಾರನ ಮಾವಂಗೆ ಹೆಂಗೆ ಹೇಳಿ? ಅದಕ್ಕೆ ಇವಾಗ ಗೊತ್ತಾಯ್ತಲ್ಲ ಮಕ್ಕಳು ಬರ್ತಾರೆ ಅಂತ, ಸಂಜೆ ಮಾವ ಬಂದಮೇಲೆ ಹೇಳೋಣ. ಅಷ್ಟಕ್ಕೂ ಈ ಥರ ವಿಚಾರದಲ್ಲಿ ಮಾವ ಬೇಡ ಅಂತ ಹೇಳೋದೇ ಇಲ್ಲ, ಅವ್ರು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಅಕ್ಕ ಅಂತಾಳೆ ಅಮೂಲ್ಯ. ನಾನಾ ಅಂತಾಳೆ ಪ್ರಿಯಾ. ಬೆಳಿಗ್ಗೆ ಅಷ್ಟೇ ಹೇಳಿದ್ರಿ ನನ್ನ ಜೊತೆ ಸೇರ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ಅಂತಾಳೆ ಅಮೂಲ್ಯ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ನಾನಲ್ಲೇ ಇಲ್ಲದೆ ಇನ್ಯಾರು ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತಾಳೆ ಪ್ರಿಯಾ. ಅಕ್ಕ, ನೀವ್ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನನ್ನ ಕೈಲಾದಷ್ಟು ಮಾಡ್ತೀನಿ ಅಂತ. ನೀವು ಯಾರು? ಇಂಗ್ಲೀಷ್ ಲಿಟ್ರೇಚರಲ್ಲಿ MA ಮಾಡಿದವರು ಅಂತಾಳೆ ಅಮೂಲ್ಯ. ಮಾಡ್ತೀನಿ ಅಮ್ಮು, ಮಾಡ್ತೀನಿ ಅಂತಾಳೆ ಪ್ರಿಯಾ. ಹೌದು ಅಮ್ಮು, ನೀನು ಪಾಠ ಹೇಳಿಕೊಟ್ರೆ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿತಾವೆ ಅಂತಾರೆ ಗಿರಿಜಾ. ವಾರೆ ವಾಹ್, ನಾನು ಇವತ್ತೇ ಊರಲ್ಲೆಲ್ಲ ಹೋಗಿ ಹೇಳ್ಬಿಡ್ತೀನಿ. ನಮ್ಮ ಮನೇಲಿ ಒಬ್ಬರು ಟೀಚರ್ ಅಲ್ಲ, ಇಬ್ಬಿಬ್ಬರು ಟೀಚರ್, ಒಬ್ಬರು MA ಲಿಟ್ರೇಚರ್, ಇನ್ನೊಬ್ಬರು ಗ್ರ್ಯಾಜುಯೇಟ್. ಅಕ್ಕ, ಹೀಗೆ ಅಂದರೆ ನಮ್ಮ ಮನೇಲಿ ಬರೀ ಟ್ಯೂಷನ್ ಅಲ್ಲ, ಸ್ಕೂಲ್ ಮಾಡ್ಬೋದು ಅಂತಾನೆ ಸುಂದರ. ಏನು, ನಾನು ಪಾಠ ಮಾಡಬೇಕಾ? ನಾನು ಕೊಟ್ಟಿದ್ದ ಐಡಿಯಾ ನನಗೆ ಮುಳುವಾಗ್ತಿದೆಯಲ್ಲ, ಒಳ್ಳೆ ಪಚೀತಿ ಆಯ್ತಲ್ಲ ಅಂತ ಪ್ರಿಯ ಯೋಚನೆ ಮಾಡ್ತಾಳೆ. ಅಕ್ಕ, ಸಂಜೆ ಮಕ್ಕಳು ಬರ್ತಾರೆ, ನೀವು ಸೇರಿ ಮಕ್ಕಳಿಗೆ ಪಾಠ ಮಾಡೋಣ ಅಂತಾಳೆ ಅಮೂಲ್ಯ.
ಈಚೆ ಮೀನಾ ತಲೆ ಬಾಚ್ಕೋತಾ ಇರ್ತಾಳೆ. ಆಗ ಕೇಶವ ಬರ್ತಾನೆ. ಬರಬೇಕು ಸಾಹೇಬ್ರು, ಇಷ್ಟೊತ್ತು ಸ್ನಾನ ಮಾಡಿದ್ರಾ ಅಂತಾಳೆ ಮೀನಾ. ಏನು ಗೊತ್ತಾ ಮೀನಾ, ಈ ಹೋಟೆಲ್ನಲ್ಲಿ ಸೋಪು ಶಾಂಪು ಎಲ್ಲ ಫ್ರೀ, ಅದಕ್ಕೆ ಅದನ್ನೆಲ್ಲ ಧಾರಾಳವಾಗಿ ಖರ್ಚು ಮಾಡಿಕೊಂಡು ಸಾಂಗ್ ಹೇಳ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಏಯ್ ಮೀನಾ, ಈ ಕಡೆ ಬಾ ಕುಡೀಲಿ ಅಂತ ಬಾಚಣಿಗೆ ತಗೊಂಡು ತಲೆ ಬಾಚ್ಕೋತಾನೆ ಕೇಶವ. ಕೇಶವ, ಟ್ರೈನಿಂಗಿಗೆ ಹೋಗಬೇಕಾಗಿರೋದು ನಾನಾ ನೀನಾ ಅಂತಾಳೆ ಮೀನಾ. ಯಾಕೆ ಡೌಟು, ನೀನೇ ಕಣೆ ಅಂತಾನೆ ಕೇಶವ. ನಾನು ರೆಡಿಯಾಗಬೇಕು ಕೊಡು ಅಂತ ಬಾಚಣಿಗೆನ ತಗೋತಾಳೆ ಮೀನಾ. ಮೀನಾ, ತಲೆ ಬಾಚ್ಕೊಳ್ಳೋಕು ಬಿಡಲ್ವಲ್ಲೇ, ಬಾರೆ ಈ ಕಡೆ ಅಂತ ಕೇಶವ ತಲೆ ಬಾಚ್ಕೋತಾನೆ. ಸಾಹೇಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗ್ತಿರೋದು ನೋಡಿದರೆ ತುಂಬ ಕೆಲಸಗಳೇ ಇರಬೇಕು ಅಂತಾಳೆ ಮೀನಾ. ಕೇಳ್ತಿಯಲ್ಲ ಮೀನಮ್ಮ, ನನ್ನ ಮುದ್ದು ಹೆಂಡ್ತಿನ ಕರ್ಕೊಂಡೋಗಿ ತಿಂಡಿ ಕೊಡಿಸ್ಬೇಕು, ಅಲ್ಲಿಂದ ಟ್ರೈನಿಂಗ್ ಸೆಂಟ್ರಿಗೆ ಡ್ರಾಪ್ ಮಾಡಬೇಕು, ಅಲ್ಲಿಂದ ಹೋಟೆಲ್ಗೆ ವಾಪಸ್ ಬಂದು ನನ್ನ ಹೆಂಡ್ತಿ ಯಾವಾಗ ಬರ್ತಾಳೋ ಅಂತ ಕಾಯ್ಕೊಂಡು ಕೂತ್ಕೋಬೇಕು, ಮತ್ತು ನಿನ್ನ ಟ್ರೈನಿಂಗ್ ಮುಗಿದ ಮೇಲೆ ನಿನ್ನ ವಾಪಸ್ ಕರ್ಕೊಂಡು ಬರಬೇಕು, ಆಮೇಲೆ ಊರೆಲ್ಲ ಸುತ್ತಬೇಕು. ನೋಡು ಎಷ್ಟೊಂದು ಕೆಲಸ ಇದೆ ಕೇಶವ, ಖಾಲಿ ಕೂತ್ಕೊಂಡು ಎಷ್ಟೊಂದು ಬ್ಯುಸಿ ಆಗಿಬಿಟ್ಟೆ ನೀನು ಅಂತಾನೆ ಕೇಶವ. ಅಯ್ಯೋ ಕೇಶವ, ಮುದ್ದು ಕಣೋ ನೀನು ಅಂತಾಳೆ ಮೀನಾ. ಮೀನಾ, ನನಗೋಸ್ಕರ ನೀನೊಂದು ಕೆಲಸ ಮಾಡ್ತೀಯಾ ಅಂತಾನೆ ಕೇಶವ. ಹೇಳು ಕೇಶವ, ನಿನಗೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ ಅಂತಾಳೆ ಮೀನಾ. ಇವತ್ತು ನೀನು ಟ್ರೈನಿಂಗಿಗೆ ಹೋಗಬೇಡ, ಇಲ್ಲೇ ಇದ್ಬಿಡು ಅಂತಾನೆ ಕೇಶವ. ಏನೋ ಹೇಳ್ತಿದ್ಯಾ ಅಂತಾಳೆ ಮೀನಾ. ಏನು ಗೊತ್ತಾ ಮೀನಾ, ಅದು ನಾವು ಹನಿಮೂನ್ಗೆ ಅಂತ ಹೋದಾಗ ಮನೆಯವರೆಲ್ಲ ಬಂದುಬಿಟ್ರು, ಅದು ಹನಿಮೂನ್ ಅಂತ ಅನ್ನಿಸ್ಲೇ ಇಲ್ಲ. ಇವಾಗ ಅಪ್ಪಿತಪ್ಪಿ ನಮಗೆ ಈ ಅವಕಾಶ ಸಿಕ್ಕಿರುವಾಗ ಅಂತಾನೆ ಕೇಶವ. ಸಿಕ್ಕಿರುವಾಗ ಅಂತ ಮೀನಾ ಹೇಳುವಾಗ, ಕಳ್ಳಿ ಎಲ್ಲ ನನ್ನ ಬಾಯಲ್ಲೇ ಕೇಳಬೇಕಾ, ನಾವು ಯಾಕೆ ಈ ಅವಕಾಶನ ಸದುಪಯೋಗ ಮಾಡ್ಕೋಬಾರ್ದು ಅಂತಾನೆ ಕೇಶವ. ಆಹಾ, ಆಸೆ ದೋಸೆ ಹಪ್ಪಳ ವಡೆ ಟ್ರೈನಿಂಗಿಗೆ ಅಂತ ಇಲ್ಲಿವರೆಗೆ ಬಂದು ಟ್ರೈನಿಂಗಿಗೆ ರಜಾ ಹಾಕಿಬಿಡ್ಬೇಕಂತೆ ಅಂತಾಳೆ ಮೀನಾ. ನಾನು ಹೇಳೋದನ್ನು ಅರ್ಥ ಮಾಡ್ಕೊ ಮೀನಾ, ನೀನು ಟ್ರೈನಿಂಗಿಗೆ ರಜಾ ಹಾಕಿದರೆ ಮಾತ್ರ ನೀನು ರೂಮಲ್ಲಿದ್ದು ಅಂತ ಕೇಶವ ಹೇಳುವಾಗ, ರೂಮಲ್ಲಿದ್ದು ಅಂತಾಳೆ ಮೀನಾ. ರೂಮಲ್ಲಿದ್ದು ಅಂತ ಕೇಶವ ಹತ್ರ ಬರ್ತಾನೆ. ರೂಮಲ್ಲಿದ್ದು ಅಂತ ಮೀನಾ ದೂರ ತಳ್ತಾಳೆ. ಯಾಕೆ ಮೀನಮ್ಮ ದೂರ ತಳ್ತೀಯಾ, ಫೀಲಿಂಗ್ಸ್ಗೆ ಹರ್ಟ್ ಆಗುತ್ತೆ ಗೊತ್ತಾ, ನಾವಿಬ್ಬರು ರೂಮಲ್ಲಿದ್ದು ಕಷ್ಟ ಸುಖ ಮಾತಾಡೋಣ ಅಂತ ಹೇಳೋಕೆ ಬಂದೆ ಅಷ್ಟೇ, ಅದಕ್ಕೆ ಕೆಟ್ಟ ಮನಸ್ಸು ಇರಬಾರ್ದು ಅನ್ನೋದು, ಬರೀ ಕೆಟ್ಟ ಯೋಚನೆ ಬರುತ್ತೆ, ನನಗೆ ಇದೆಲ್ಲ ಇಷ್ಟ ಆಗಲ್ಲಪ್ಪ, ಒಳ್ಳೆ ಯೋಚನೆ ಮಾಡೋದನ್ನು ನನ್ನಿಂದ ಕಲ್ತ್ಕೊ ಅಂತಾನೆ ಕೇಶವ. ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತೀಯಾ ಕೇಶವ. ಕೇಶವ, ನಾನು ಟ್ರೈನಿಂಗಿಗೆ ಹೋಗ್ತೀನಿ, ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ, ನೀನು ಒಳ್ಳೆ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ಯಲ್ಲ ಅದೆಲ್ಲ ಆಮೇಲೆ ಅಂತಾಳೆ ಮೀನಾ. ಏನು ಗೊತ್ತಾ ಮೀನಾ, ಇಲ್ಲೇ ಪಕ್ಕದ ರೋಡಲ್ಲಿ ತಿಂಡಿ ಸಖತ್ತಾಗಿ ಸಿಗುತ್ತಂತೆ, ಒಂದು ಹೋಟೆಲ್ನಲ್ಲಿ ನನ್ನ ಫ್ರೆಂಡ್ ಹೇಳ್ತಿದ್ದ, ಅಲ್ಲಿ ಹೋಗಿ ದೋಸೆ ತಿನ್ನೋಣ ಅಂತಾನೆ ಕೇಶವ. ಕೇಶವ, ಕಾಫಿನೂ ಚೆನ್ನಾಗಿರುತ್ತಂತ ಅಂತಾಳೆ ಮೀನಾ. ಸಖತ್ತಾಗಿರುತ್ತಂತೆ ಅಂತಾನೆ ಕೇಶವ. ಸೂಪರ್ ಆಗಿದ್ರೆ ಹೋಗೋಣ ಅಂತಾಳೆ ಮೀನಾ. ತಿಂಡಿ ತಿಂದಾದ್ಮೇಲೆ ನಾನೇ ನಿನ್ನ ಆಟೋದಲ್ಲಿ ಟ್ರೈನಿಂಗ್ ಸೆಂಟರ್ವರೆಗೂ ಬಿಟ್ಟು ಬರ್ತೀನಿ ಅಂತಾನೆ ಕೇಶವ. ಕೇಶವ, ಆಟೋದಲ್ಲೆಲ್ಲ ಬೇಡ, ಟ್ರೈನಿಂಗ್ ಸೆಂಟ್ರ್ ಇಲ್ಲಿಂದ 700 ಮೀಟರ್ಸ್ ಅಷ್ಟೇ, ನಾವಿಬ್ಬರು ಕೈ ಹಿಡ್ಕೊಂಡು ಮಾತಾಡ್ಕೊಂಡು ನಡ್ಕೊಂಡು ಹೋಗೋಣ ಅಂತಾಳೆ ಮೀನಾ. ಸರಿ ಮೀನಾ, ಚೆನ್ನಾಗಿರುತ್ತೆ ಅಂತಾನೆ ಕೇಶವ. ಈ ಸೀರೆಯಲ್ಲಿ ನೀನು ಏಂಜಲ್ಸ್ ಥರ ಕಾಣಿಸ್ತಿದ್ಯಾ ಅಂತಾನೆ ಕೇಶವ. ಯಾವ ಏಂಜಲ್ಸು ಸೀರೆ ಉಟ್ಕೊಂಡಿರ್ತಾಳೆ, ಹೆಂಡ್ತಿನ ಹೊಗಳ್ಬೇಕು ಹೌದು, ಆದರೆ ಈ ರೇಂಜಿಗೆಲ್ಲ ಡವ್ ಮಾಡಬಾರ್ದು ಅಂತಾಳೆ ಮೀನಾ. ಏನು, ನಾನು ಡವ್ ಮಾಡ್ತಿದ್ದೀನಾ, ಸರಿ ಇಂಗ್ಲೀಷಲ್ಲಿ ಏಂಜಲ್ ಬೇಡ, ಕನ್ನಡದಲ್ಲಿ ದೇವತೆ ಅಂತ ಕರೀಲಾ ಅಂತಾನೆ ಕೇಶವ. ಥ್ಯಾಂಕ್ ಯು ಕಣೋ ಕೇಶವ ಅಂತಾಳೆ ಮೀನಾ. ಆಗ ಕೇಶವಂಗೆ ಕಾಲ್ ಬರುತ್ತೆ. ಕೇಶವ, ಯಾರ್ದು ಫೋನು ಅಂತಾಳೆ ಮೀನಾ. ಅಪ್ಪಂದು ಅಂತ ಬೇಜಾರಿಂದ ಕೇಶವ ಹೇಳ್ತಾನೆ. ರಿಸೀವ್ ಮಾಡೋ ಅಂತಾಳೆ ಮೀನಾ. ಕೇಶವ ರಿಸೀವ್ ಮಾಡ್ತಾನೆ. ಕೇಶವ, ಎಲ್ಲೋ ಇದೆಯಾ ಅಂತಾರೆ ನಂದನ್. ರೂಮಲ್ಲಿದ್ದೀನಪ್ಪ ಅಂತಾನೆ ಕೇಶವ. ಇನ್ನೂ ಹೊರಡಿಲ್ವ ನೀನು, ಮೀನಾ ಹೊರಟ್ಲಾ ಅಂತಾರೆ ನಂದನ್. ಇಲ್ಲಪ್ಪ, ಇನ್ನೇನು ಹೊರಡ್ತಾಳೆ ಅಂತಾನೆ ಕೇಶವ. ನಾನು ನಿನಗೆ ಅಡ್ರೆಸ್ ಕಳಿಸಿದ್ದೀನಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬಾ. ಆಮೇಲೆ ಇನ್ನೊಂದು ವಿಷಯ, ರಂಗನಾಥ್ ಸಾಯಂಕಾಲ ಸಿಗೋದಿಲ್ವಂತೆ, ಅವ್ರು ಈಗಲೇ ಅಂಗಡೀಲಿ ಇರ್ತಾರಂತೆ, ಹೋಗ್ಬಿಟ್ಟು ಬಾ. ಆಟೋದಲ್ಲೆಲ್ಲ ಹೋಗಬೇಡ ಕಣೋ, ಖರ್ಚು ಜಾಸ್ತಿ, ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬಿಟ್ಟು ಬಾ ಅಂತ ನಂದನ್ ಕಾಲ್ ಕಟ್ ಮಾಡ್ತಾರೆ. ಏನಾಯಿತು ಕೇಶವ, ಗೊತ್ತಾಯ್ತು ಬಿಡು, ಮಾವ ನಿನಗೆ ಒಂದು ರಾಶಿ ಕೆಲಸ ಹೇಳಿದ್ದಾರೆ, ಅದನ್ನು ಮುಗಿಸೋಕ್ಕೆ ಹೊರಡಬೇಕು, ನೀನೀಗ ತಿಂಡಿ ತಿನ್ನೋಕೆ ನನ್ನ ಜೊತೆ ಬರೋಕ್ಕಾಗಲ್ಲ, ಕೈ ಹಿಡ್ಕೊಂಡು ಟ್ರೈನಿಂಗ್ ಸೆಂಟರ್ವರೆಗೂ ಬರೋಕ್ಕಾಗಲ್ಲ, ಹಾಗೆ ಜಾಸ್ತಿ ಸಮಯನೂ ಕಳೆಯೋಕ್ಕಾಗಲ್ಲ ಅಲ್ವಾ ಅಂತಾಳೆ ಮೀನಾ. ಮೀನಾ ಅದು ಅಂತಾನೆ ಕೇಶವ. ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಕೇಶವ ಅಂತಾಳೆ ಮೀನಾ. ಸಾರಿ ಮೀನಾ, ಅಪ್ಪ ಈ ಕೆಲಸನ ನನಗೆ ಮೊದಲೇ ಹೇಳಿದರು, ಆದರೆ ನಾನು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗಲೇ ಮಾಡು ಅಂತ ಅಪ್ಪ ಹೇಳ್ತಿದ್ದಾರೆ, ನಾನೇನು ಮಾಡಲಿ ಗೊತ್ತಾಗ್ತಿಲ್ಲ ಮೀನಾ ಅಂತಾನೆ ಕೇಶವ. ಪರವಾಗಿಲ್ಲ ಕೇಶವ, ಮೊದಲು ಮಾವ ಹೇಳಿರೋ ಕೆಲಸನ ಮಾಡಿ ಮುಗಿಸು, ನನಗೇನು ಬೇಜಾರಿಲ್ಲ ಕೇಶವ, ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಬೇಗ ಬರ್ತೀನಿ, ನೀನು ಅಷ್ಟೇ ಮಾವ ಹೇಳಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಾ
ಆವಾಗ ಯಾವ ತಲೆನೋವು ಇರೋದಿಲ್ಲ. ನಾನು ನೀನು ಆಚೆ ಹೋಗಿ ಸುತ್ತಾಡ್ಕೊಂಡು ಬರ್ಬೋದು ಅಂತಾಳೆ ಮೀನಾ. ಅಲ್ಲ ಮೀನಾ, ಅಪ್ಪ ನನಗೆ ಇಷ್ಟೊಂದು ಕೆಲಸ ಹೇಳಿದಾರಲ್ಲ ಅಂತ ನನಗೆ ಬೇಜಾರಾಗ್ತಿದೆ, ನಿನಗೆ ಬೇಜಾರಾಗಲ್ವಾ ಅಂತಾನೆ ಕೇಶವ. ನನಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ ಕೇಶವ. ಸರಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಹಾಂ, ತಿಂಡಿನ ರೂಮ್ಗೆ ತರಿಸ್ಕೊಂಡು ತಿನ್ನು. ಮಧ್ಯಾಹ್ನ ಊಟನೂ ಅಷ್ಟೇ ಒಳ್ಳೆ ಹೋಟೆಲ್ನಲ್ಲಿ ಮಾಡು. ಬೆಂಗಳೂರಿನಲ್ಲಿ ಸುತ್ತಾಡಬೇಕಾದ್ರೆ ಹುಷಾರು. ಬಾಯ್ ಕಣೋ ಕೇಶವ ಅಂತ ಮೀನಾ ಕೇಶವನ ತಪ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಛೇ ಪಾಪ ಮೀನಾ, ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ, ಆದರೆ ನಾನು ಅವಳಿಗೆ ಟೈಮ್ ಕೊಡೋದಕ್ಕೆ ಆಗ್ತಿಲ್ವಲ್ಲ ಅಂತಾನೆ ಕೇಶವ. ಈಚೆ ಪ್ರಿಯಾ ಕ್ಯಾರಿಯರ್ ರೆಡಿ ಮಾಡಿ, ಅತ್ತೆ ನಾನು ಊಟ ಕೊಟ್ಟು ಬರ್ತೀನಿ ಅಂತಾಳೆ. ಇದೇನಮ್ಮ 2 ಕ್ಯಾರಿಯರ್, ಮಾಧವಂಗೆ 1 ಕಟ್ಕೊಂಡಿದ್ಯಾ, ಇನ್ಯಾರಿಗೆ ಅಂತಾರೆ ಗಿರಿಜಾ. ಅತ್ತೆ ನಾನು ಅಂಗಡಿಗೂ ಊಟ ತಗೊಂಡು ಹೋಗ್ತಿದ್ದೀನಿ. ಮಾವ ಮತ್ತು ಸುಂದರ ಚಿಕ್ಕಪ್ಪ ಇರ್ತಾರಲ್ಲ, ಜೊತೆಗೆ ಹನುಮಂತಣ್ಣನೂ ಇರ್ತಾರೆ, ಎಲ್ರಿಗೂ ಸೇರಿಸಿ ತಗೊಂಡು ಹೋಗ್ತಿದ್ದೀನಿ ಅತ್ತೆ ಅಂತಾಳೆ ಪ್ರಿಯಾ. ಅಂಗಡಿಗೆ ಊಟ ತಗೊಂಡು ಹೋಗ್ತಿದ್ಯಾ ಅಂತಾರೆ ಗಿರಿಜಾ. ಪಾಪ ಅವ್ರ ಅಂಗಡೀಲಿ ಕೆಲಸ ಎಲ್ಲ ಬಿಟ್ಟು ಮನೆಗೆ ಊಟಕ್ಕೆ ಬರೋದಕ್ಕೆ ತೊಂದರೆ ಆಗುತ್ತೆ. ಹೇಗೂ ನಾನು ನಮ್ಮ ಮನೆಯವರಿಗೆ ಊಟ ತಗೊಡೋದಕ್ಕೆ ಹೋಗ್ತಿದ್ದೀನಲ್ಲ, ಹಾಗೆ ಅಂಗಡಿಗೂ ಹೋಗಿ ಅವರಿಗೆ ಊಟ ಕೊಟ್ಟು ಬರ್ತೀನತ್ತೆ, ನೀವು ಆರಾಮಾಗಿ ಊಟ ಮಾಡಿ ಅಂತಾಳೆ ಪ್ರಿಯಾ. ಹಾಗಲ್ಲಮ್ಮ ಪ್ರಿಯಾ, ಅದೇನು ಅಂದರೆ ನಿಮ್ಮ ಮಾವಂಗೆ ಅಂಗಡಿಗೆ ಈ ಥರ ಊಟ ತಗೊಂಡು ಹೋಗೋದು ಇಷ್ಟ ಆಗಲ್ಲ. ಹಿಂದೆ ಒಂದ್ಸಲ ನಾನು ಮೀನಾನು ಹೀಗೆ ಊಟ ತಗೊಂಡೋಗಿದ್ವಿ. ಆಗ ಅವರು ಈ ಹೊಸ ವರ್ಷ ಎಲ್ಲ ಬೇಡ ಅಂತ ಬೈದ್ಬಿಟ್ಟಿದ್ರು. ಯಾಕಂದರೆ ಅಂಗಡಿಗೆ ಗಿರಾಕಿಗಳು ಬರ್ತಾ ಇರ್ತಾರಲ್ಲ, ಅವ್ರ ಮುಂದೆ ಎಲ್ಲ ಊಟ ಮಾಡೋಕ್ಕೆ ನಿಮ್ಮ ಮಾವಂಗೆ ಇಷ್ಟ ಆಗಲ್ಲ, ಅದಕ್ಕೆ ಅವರು ಮನೆಗೆ ಬಂದುಬಿಡ್ತಾರೆ ಅಂತಾರೆ ಗಿರಿಜಾ. ಇಲ್ಲ ಅತ್ತೆ, ನಾನು ಊಟ ತಗೊಂಡು ಹೋಗಿ ಕೊಟ್ಟರೆ ಮಾವ ಏನೂ ಹೇಳಲ್ಲ, ಖುಷಿಯಿಂದ ಊಟ ಮಾಡ್ತಾರೆ, ನನಗೊತ್ತು ಅಂತಾಳೆ ಪ್ರಿಯಾ. ಅಲ್ಲ ಅಕ್ಕ, ನೀವ್ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ ಅಂತಾಳೆ ಅಮೂಲ್ಯ. ಮತ್ತೆ ಅತ್ತೆ ಮಾವ ಹಿರಿಯರು, ಅವ್ರ ಸೇವೆ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಅಷ್ಟಕ್ಕೂ ನಾವೆಲ್ಲ ಚಿಕ್ಕವರು ಅಲ್ವಾ, ಅವ್ರ ಸೇವೆ ಮಾಡೋದೇ ಒಳ್ಳೆಯದು, ಇದರಿಂದ ನಮಗೇನು ತೊಂದರೆ ಆಗಲ್ಲ ಅಂತಾಳೆ ಪ್ರಿಯಾ. ಅಲ್ಲಮ್ಮ ಪ್ರಿಯಾ, ಇದನ್ನೆಲ್ಲ ಹೊತ್ಕೊಂಡು ಹೇಗೆ ಹೋಗ್ತೀಯಾ ಅಂತಾರೆ ಗಿರಿಜಾ. ನಾನು ಆಟೋಗೆ ಬರೋಕ್ಕೆ ಹೇಳಿದ್ದೀನಿ, ಬಂತು ಅನಿಸುತ್ತೆ, ನಾನು ಬರ್ತೀನಿ ಅಂತ ಪ್ರಿಯಾ ಹೋಗೇ ಬಿಡ್ತಾಳೆ. ನೋಡಿದ್ಯಮ್ಮು, ನಾನೇನೇ ಹೇಳಿದ್ರು ಈ ಪ್ರಿಯಾ ನನ್ನ ಮಾತೇ ಕೇಳಲ್ಲ ಅಂತಾಳೆ. ಅವಳೇ ಸರಿ ಅನ್ನೋ ರೀತಿ ಮಾತಾಡ್ತಾಳೆ. ಮಾಧವಂಗೆ ಊಟ ತಗೊಂಡು ಹೋಗ್ತೀನಿ ಅಂದ್ಲು, ಸರಿ ಅಂದ್ವಿ, ಈಗ ನೋಡಿದರೆ ಅಂಗಡಿಗೂ ಊಟ ತಗೊಂಡು ಹೋಗ್ತಿದ್ದಾಳೆ, ಇದೆಲ್ಲ ಬೇಕಾ ಅಂತಾರೆ ಗಿರಿಜಾ. ನಾವು ಏನೇ ಹೇಳಿದ್ರು ಅವ್ರು ಕೇಳಲ್ಲ ಅತ್ತೆ, ಮಾವನೇ ಬೇಡ ಅಂತ ಹೇಳಿದರೆ ಅವ್ರು ಸುಮ್ಮನಾಗ್ಬೋದು ಅಂತಾಳೆ ಅಮೂಲ್ಯ. ಖಂಡಿತ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಅವರೇ ಬೈದು ಕಳಿಸ್ತಾರೆ, ನೋಡು ಹೋಗ್ತಾಳಲ್ಲ, ಅವಳಿಗೆ ಅರ್ಥ ಆಗುತ್ತೆ ಅಂತಾರೆ ಗಿರಿಜಾ. ಈಚೆ ವಲ್ಲಭ ಮೇಲ್ಗಡೆ ನಿಂತ್ಕೊಂಡು ಫೋನಲ್ಲಿ ಬ್ಯಾಟ್ರಿ ಜೊತೆ ಮಾತಾಡ್ತಿರುವಾಗ ಸೂರ್ಯಕಾಂತ್ ಮನೆ ಹತ್ರ ಸಿದ್ದು ಇರೋದನ್ನು ನೋಡಿ, ಬ್ಯಾಟ್ರಿ 1 ನಿಮಿಷ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ವಲ್ಲಭ. ಸಿದ್ದು ಇಂದಿರಾಗೆ ಕಾಲ್ ಮಾಡ್ತಾನೆ. ಎಲ್ಲಿದೆಯಾ ಸಿದ್ದು ಅಂತಾಳೆ ಇಂದಿರಾ. ನಿಮ್ಮ ಮನೆ ಮುಂದೆ ನಿಂತಿದ್ದೀನಿ ಅಂತಾನೆ ಸಿದ್ದು. ಅಲ್ಲೇನು ಮಾಡ್ತಿದ್ಯಾ, ಒಳಗಡೆ ಬರೋ ಅಂತಾರೆ ಇಂದಿರಾ. ನಿಜವಾಗ್ಲೂ ಒಳಗಡೆ ಬರಬೇಕಾ, ಒಂದು ಸಲ ಯೋಚನೆ ಮಾಡಿ ಪ್ಲೀಸ್ ಅಂತಾನೆ ಸಿದ್ದು. ಈಗೇನು ಹೊಸ ರಾಗ ಹಾಡ್ತಿದ್ಯಾ, ಸುಮ್ಮನೆ ಒಳಗೆ ಬಾ, ಇಲ್ಲ ಅಂದರೆ ಕಂಬಿ ಎಣ್ಸೋಕ್ಕೆ ಹೋಗಬೇಕಾಗುತ್ತೆ, ಅರ್ಥ ಆಯ್ತಾ ಅಂತ ಇಂದಿರಾ ಕಾಲ್ ಕಟ್ ಮಾಡ್ತಾರೆ. ಇದೊಳ್ಳೆ ಕತೆ ಆಯ್ತಲ್ಲ ಅಂತಾನೆ ಸಿದ್ದು ಇಲ್ಲೇನು ಮಾಡ್ತಿದ್ದಾನೆ ಅದು ಸೂರ್ಯಕಾಂತ್ ಮನೆ ಮುಂದೆ, ಮೇ ಬಿ ಇವನು ಮತ್ತು ಅಮೂಲ್ಯ ಹಳೆ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಅಂತ ವಲ್ಲಭ ಯೋಚನೆ ಮಾಡ್ತಾನೆ. ಈಚೆ ಇಂದಿರಾ ಮನೇಲಿ ಎಲ್ಲರೂ ಹಾಲ್ನಲ್ಲಿ ಇರ್ತಾರೆ. ಏನು ಇಂದಿರಾ, ಬಾಗಿಲು ಕಡೆನೇ ನೋಡ್ತಿದ್ಯಾ ಅಂತಾರೆ ಚಂದ್ರಕಾಂತ್. ತುಂಬ ಮುಖ್ಯವಾದ ವ್ಯಕ್ತಿಯೊಬ್ಬರು ನಮ್ಮ ಮನೆಗೆ ಬರೋರಿದ್ದಾರೆ ಅಂತಾಳೆ ಇಂದಿರಾ. ಆಗ ಸಿದ್ದು ಒಳಗಡೆ ಬರ್ತಾನೆ. ನಿಮಗೋಸ್ಕರನೇ ಕಾಯ್ತಿದ್ದೆ, ಬನ್ನಿ ಕೂತ್ಕೊಳ್ಳಿ, ಇವ್ರ ಹೆಸರು ಸಿದ್ದು ಅಂತ, ನಿಮ್ಮಿಬ್ಬರ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರು ಅಂತಾಳೆ ಇಂದಿರಾ. ಬೇಗ ಹೇಳಿ, ನಮಗೆ ಬೇರೆ ಕೆಲಸ ಇದೆ ಅಂತಾರೆ ಚಂದ್ರಕಾಂತ್. ಅದು ಅಮ್ಮು ಅಂತಾನೆ ಸಿದ್ದು. ಆಗ ಸೂರ್ಯಕಾಂತ್ ಸಿಟ್ಟಿಂದ ಮುಷ್ಟಿ ಕಟ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.